ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ಹಳ್ಳಿಲಿ ಒಂದು ಮನೆ ಕಟ್ಟೋಣ ಅಂತ ಹೇಳಿ ಇವತ್ತು ಗುದ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ನಾವು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದರು. ಎಲ್ಲರೂ ಒಟ್ಟಿಗೆ ಆಟೋದಲ್ಲಿ ಹೋದ್ವಿ. ನಮ್ಮ ಮನೆಯವರೆಲ್ಲ ಹಿಂದೆ ಗಾಡೀಲಿ ಬರ್ತೀವಿ, ನೀವು ಹೋಗಿರಿ ಅಂತ ಹೇಳಿದ್ರು. ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬೇಗ ಅಂತಂದರೆ ಒಂದು 5 ಗಂಟೆಗೆ ಎದ್ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ನಮಗೆ 8 ಗಂಟೆಗೆ ಗುದ್ಲಿ ಪೂಜೆ ಮಾಡೋದು ಬಂದಿತ್ತು. ಹಾಗಾಗಿ ನಾವು ಮನೆಯಿಂದ ಒಂದು 7 ಗಂಟೆಗೆ ಹೊರಟ್ವಿ. ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನಮ್ಮ ಊರ ಹತ್ರ ಬಂದ್ವಿ. ಮೊದಲಿಗೆ ಸಿಗೋದು ನಮಗೆ ಮಾಸ್ತಮ್ಮ ದೇವಸ್ಥಾನ. ಅದಕ್ಕೆ ನಾವು ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಹಾಗೆ ಸೈಟ್ ಹತ್ರ ಎಲ್ಲ ಹೋಗಿದ್ದಾದ್ಮೇಲೆ ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಗಂಗೆ ತರಣ ಅಂತ ಹೇಳಿ ಕೆರೆ ಹತ್ರ ಹೊರಟ್ವಿ. ಒಂಚೂರು ಮುಂದಕ್ಕೆ ಹೋಗಿ ನೀರು ತುಂಬ್ಕೊ ಬರ್ರಿ, ಅಲ್ಲೇ ತುಂಬ್ಕೊ ಬರ್ಬೇಡ್ರಿ. ಕಲ್ಲುಡಿ ಕೇಳ್ರಿ ಮುರ ಬರ್ರ. ಹಾಗೆ ಕೆರೆ ಹತ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾವು ಮನೆ ಹತ್ರ ಗಂಗೆನ ತೊಗೊಂಡು ಬಂದ್ವಿ. ದೇವಸ್ಥಾನದ ಹತ್ರ ಎಲ್ಲ ಹೋಗ್ಬಿಟ್ಟು ಆಮೇಲೆ ನಾವು ಗಂಗೆನ ನಮ್ಮ ಸೈಟ್ ಹತ್ರ ತೊಗೊಬಂದ್ವಿ. ಅಷ್ಟೊತ್ತಿಗಾಗಲೇ ಐನರು ಕೂಡ ಬಂದಿದ್ದರು. ಅವರು ಕೂಡ ಗಂಗೆ ಎಲ್ಲ ನೀಟಾಗಿ ಇಟ್ಬಿಟ್ಟು ಅದಕ್ಕೆ ಮಾವಿನ ತೋರಣ ಎಲ್ಲ ಕಟ್ಟಿ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ನಾವು ಕೂಡ ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಅವ್ರ ಹತ್ರ ಇಟ್ಬಿಟ್ರೆ ಅವರು ಎಲ್ಲ ನೀಟಾಗಿ ಪೂಜೆನ ಮಾಡಿಕೊಡ್ತಾರೆ. ಹಾಗೆ ನಮಗೆ ಪೂಜೆ ಎಲ್ಲ ಮುಗಿದಿದ್ದು ಒಂದು 10:30 ಆಗೋಯಿತು. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಬನ್ನಿ ಪೂಜೆ ಯಾವ ರೀತಿ ಮಾಡಿದ್ರು ನೋಡೋಣ. ಆನ್ ಮಾಡಿದ್ದೀವಿ.
ಯೂಟ್ಯೂಬ್ ಇನ್ ಮಾಡ್ತಿರೋದು ಗಿರಿ ಕಡಿಗೆ ಮುಖ ಮಾಡಿ ತಟ್ಟೆ ಇಟ್ಕೊಂಡು ಅದಕ್ಕೊಂದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ಕಡೆ ಸೈಡಿಗೆ ಶ್ರೀ ಗುರುಭ್ಯೋ ನಮಃ ಓಂ ಗಣೇಶ ಶಾರದಾ ದೇವತಾಭ್ಯೋ ನಮಃ ಓಂ ಗುರುದೇವೋ ಮಹಾದೇವ ಗುರುದೇವೋ ಸದಾಶಿವಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾನಾಂ ವಿಶದೇ ವಿಜಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ सरस्वते नमस्तुभ्यं वरदे कामरूपिणी पूजा आरंभं करिष्यामि सिद्धिर्भवतु मे सदा देवीं वाचमजनेन तदेवाः तामीश्वरूपा पशवो वदन्ति सा नो मन्द्रेषु मूर्जं दुहाना तेनर्वागस्मापसुष्टतैतु सुमूर्तस्तु सुप्रतिष्ठितमस्तु सुलग्ना सावधान समूर्तः सावधान श्री पार्वती परमेश्वरध्याना सावधान देवीं वाचमजनेन तदेवाः तामीश्वरूपा पशवो वदन्ति सा नो मन्द्रेषु मूर्जं दुहाना देनर्वागस्म उपसुष्टुतैतु सुमूर्तस्तु सुप्रतिष्ठितमस्तु तदेव लग्नं सुदिनं तदेवाः काराबलं चन्द्रबलं तदेवाः विद्याबलं दैवबलं तदेवाः स्मरामि वाणीपदे स्मरामि लक्ष्मीपदे तेन्द्रिकं स्मरामि सुलग्ना सावधान समूर्तः सावधान पार्वती परमेश्वरध्यान सावधान देवीं वाचमदिनीं तदेवाः तामीश्वरूपा पशवो वदन्ति सा नो मन्द्रेषु मूर्धं दुहान देनुर्वागस्मोपसुष्टुतैतु सुमूर्तस्तु सुप्रतिष्ठितमस्तु ओम शिव शिव शंभोर्हात्नाय प्रवर्तमानस्य आद्यजंगमधिपदार्थे श्वेतपराकल्पे वैवत्सतमन्वन्तरे कलियुगे प्रथमपादे शम्भोद्वीपे भरतवर्षे भरतखण्डे मेरोर्दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिका चान्द्रमानेन शालीवाहनशिके प्रभवादि षष्ठी संवत्सराणां मध्ये षष्ठी श्री विजय अभ्युदय ಶ್ರೀಮನ್ರೂಪ ಶಾಲಿವಾಹನ ಶಕಾವರ್ಷಗಳು 1947ನೇ ಪ್ರವರ್ತಮಾನಕ್ಕೆ ಸಂದುವ ಶೋಭಕೃತು ವಿಶ್ವಾವಸು ನಾಮ ಸಂವತ್ಸರೆ ಶುಭ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಶುಭತಿಥೋ ಶುಭ ನಕ್ಷತ್ರೆ ಶುಭಯೋಗೆ ಶುಭಕರ್ಣೆ ಏವಂ ಗುಣ ವಿಶೇಷಣ विशिष्टतायां अस्यां शुभतिथौ मम उपात्त समस्त दुरित क्षयद्वारा पार्वती परमेश्वर प्रीत्यर्थं मनदेवता वीरलिंगेश्वर स्वामिनः आशीर्वाद सिद्ध्यर्थं यल्लम्म देवता संपूर्ण कृपाशीर्वाद श्रीरक्षे सदाकाल सिद्ध्यर्थं इष्टदेवता कुलदेवता ग्रामदेवता आशीर्वाद प्राप्तिपूर्वक सर्वदेवता अनुग्रह आशीर्वाद सदाकाल सिद्ध्यर्थं विश्वावसु नाम संवत्सर पर्यंत अत्यंत शुभफल सिद्ध्यर्थं अस्य गृहस्य यजमानस्य वास्तेगौडर मघा नक्षत्र सिंहराशो जातस्य सा धर्मपत्नी मनेरस्तु जानकम्मा उत्तराषाढ़ नक्षत्र मकर राशो जातस्य दुष्टारिष्ट पीड़ा परिहारार्थं सा पुत्रस्य प्रसन्ना उत्तर नक्षत्र गणराशो जातस्य सा धर्मपत्नी गीता दृष्टा नक्षत्र मकर राशो जातस्य सा द्वितीय पुत्रस्य मंजुनाथ मघा नक्षत्र सिंहराशो जातस्य सा पत्नी सविता शतविषा नक्षत्र कुंभराशो जातस्य सा कुटुंबवर्गस्य परिवारवर्गस्य योदोष तद्दोष परिहार सर्वरोग सर्वदोष परिहार द्वारा आयुष्य आरोग्य उत्तरोत्तर अभिवृद्धि पूर्वक महागणपति महालक्ष्मी महासरस्वती मातृदेवता संपूर्ण आशीर्वाद सिद्ध्यर्थं च मम
सह कुटुंब वर्गस्य परिवार वर्गस्य क्षेम स्थैर्य. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.